ನಗರದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ದಲಿತ ಮಹಾಸಭಾ ರಾಜ್ಯ ಉಪಾಧ್ಯಕ್ಷ ವೆಂಕಟರಮಣ ಸ್ವಾಮಿ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮಾತನಾಡಿ, ಅಂಬೇಡ್ಕರ್ ಪುತ್ಥಳಿಯನ್ನು ಒಡೆದು ಅಪಮಾನ ಮಾಡಿದ ಪಂಜಾಬ್ ರಾಜ್ಯದ ಮೊಗಾ ಜಿಲ್ಲೆಯ ಧರ್ಮಕೋಟ್ ನಿವಾಸಿ ಆಕಾಶ್ ದೀಪಕ್ ಸಿಂಗ್ನನ್ನು ಬಂಧಿಸಬೇಕು. ರಾಷ್ಟ್ರ ನಾಯಕರಿಗೆ ರಾಷ್ಟ್ರದ್ರೋಹ ಮಾಡಿದ ಕಾನೂನಿನಡಿ ಅವನಿಗೆ ಶಿಕ್ಷೆಯಾಗಬೇಕು. ಅಲ್ಲದೆ ಸಂವಿಧಾನ ತಿದ್ದುಪಡಿ ಹಾಗೂ ಅಂಬೇಡ್ಕರ್ ಪುತ್ಥಳಿಗೆ ಅವಮಾನ ಮಾಡಿದಷ್ಟು ನಾವು ಗಟ್ಟಿಗೊಳ್ಳುತ್ತೇವೆ ಎಂದರು. ಉಂಟು ಮಾಡ್ತಾರೆ. ಹಾಗಾಗಿ ನೀವು ಅಂಬೇಡ್ಕರ್ಗೆ ಅವಮಾನ ಮಾಡಿದಷ್ಟು ಅಂಬೇಡ್ಕರ್ ಸಿದ್ಧಾಂತ, ಅಂಬೇಡ್ಕರ್ ತತ್ವಗಳು, ಅಂಬೇಡ್ಕರ್ ಅಭಿಮಾನಿಗಳು ಈ ದೇಶ ಅಲ್ಲ ಇಡೀ ವಿಶ್ವಾದ್ಯಂತ ಹೆಚ್ಚು ಹುಟ್ಕೊಳ್ತಾ ಇರ್ತಕ್ಕಂಥದ್ದನ್ನ ನಾವೆಲ್ಲ ದಿನದಿಂದ ನೋಡ್ತಾ ಇದ್ದೀವಿ. ಹಾಗಾಗಿ ಅಂಬೇಡ್ಕರ್ ಅವರ ಒಪ್ಪಿಕೋ ಚಳವಳಿಯನ್ನು ಇವತ್ತು ಚಾಮರಾಜನಗರದಿಂದ ಸ್ಟಾರ್ಟ್ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಇದು ಹೆಚ್ಚು ಮಾಡಬೇಕು ಅನ್ನೋ ತೀರ್ಮಾನವನ್ನು ನಾವು ಮಾಡಿದ್ದೀವಿ. ಇಲ್ಲಿ ಪಕ್ಷ ಯಾವುದೇ ಪಕ್ಷ ಆಗಲಿ, ಯಾವುದೇ ಜಾತಿ ಆಗಲಿ, ಯಾವುದೇ ಧರ್ಮ ಆಗಲಿ, ಅಂಬೇಡ್ಕರ್ ಅವರಿಗೆ ಯಾರೇ ಅವಮಾನ ಮಾಡಿದ್ರು ನಾವು ತಿಳಿಸ್ಕೊಳ್ಳೋಕ್ಕಾಗಲ್ಲ. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಸಿಎಂ ಶಿವಣ್ಣ, ಕಂದಹಳ್ಳಿ ನಾರಾಯಣ, ಹೊಂಗನೂರು ನಟರಾಜು, ಆಟೋ ಉಮೇಶ್, ಮಂಜುನಾಥ್ ವಿಶ್ವಕರ್ಮ, ಎಚ್ಎಂ ಶಿವಣ್ಣ ಮಂಗಲ ಹೊಸೂರು ಹಾಜರಿದ್ದರು. ಇರಸವಾಡಿ ಸಿದ್ದಪ್ಪಾಜಿ, ಸಿಟಿವಿ ನ್ಯೂಸ್, ಚಾಮರಾಜನಗರ.